ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಪಾಟೀಲ್. ಇವತ್ತೊಂದು ಸ್ಪೆಷಲ್ ವಿಡಿಯೋ ಮೂಲಕವಾಗಿ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಯಾವುದಪ್ಪ ಅದು ಸ್ಪೆಷಲ್ ವಿಡಿಯೋ ಅಂತಂದರೆ ಜೂನ್ 26ನೇ ತಾರೀಕು ಎಕ್ಸ್ ಆ್ಯಂಡ್ ವೈ ಸಿನಿಮಾ ರಿಲೀಸ್ ಆಗಿದೆ. ಸೊ ಆ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಈ ವಿಡಿಯೋನ ನಾನು ಮಾಡ್ತಾ ಇರೋದು. 26ನೇ ತಾರೀಕು ರಿಲೀಸ್ ಆಗಿರುವಂತಹ ಈ ಸಿನಿಮಾ ಹೇಗಿದೆ, ಪಾತ್ರಗಳು ಯಾವ ಥರ ಇದೆ, ಮತ್ತು ನಿರ್ದೇಶಕರ ಕೆಲಸ ಯಾವ ಥರ ಮೂಡಿ ಬಂದಿದೆ ಈ ಸಿನಿಮಾದ ಮೂಲಕವಾಗಿ ಅನ್ನುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ರಾಮಾರೇ ಒಂದಲ್ಲ ಎರಡಲ್ಲ ಮ್ಯಾನ್ ಆಫ್ ದಿ ಮ್ಯಾಚ್ ಆದಮೇಲೆ ಸ್ವಲ್ಪ ಗ್ಯಾಪ್ ಅನ್ನು ತೆಗೆದುಕೊಂಡು ನಮ್ಮ ನಿರ್ದೇಶಕರು ಸತ್ಯಪ್ರಕಾಶ್ ಅವರು ಎಕ್ಸ್ ಆ್ಯಂಡ್ ವೈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಬೆಳ್ಳಿ ಪರದೆ ಮೇಲೆ ಅವರು ಕಾಣಿಸ್ಕೊಂಡಿದ್ದಾರೆ. ಪ್ರತಿ ಬಾರಿ ಕ್ಯಾಮ್ರಾ ಹಿಂದೆ ತಮ್ಮ ಕೈಚಳಕ ತೋರಿಸ್ತಾ ಇದ್ದ ನಿರ್ದೇಶಕರು ಈ ಬಾರಿ ಕ್ಯಾಮ್ರಾ ಮುಂದೆ ಬಂದು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನು ನಮ್ಮೆಲ್ಲರಿಗೂ ಕೂಡ ಗೊತ್ತು ಎಕ್ಸ್ ವೈ ಮತ್ತು ಎಕ್ಸ್ ಎಕ್ಸ್ ಅಂದ್ರೆ ಏನು ಅಂತ. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ. ಎಕ್ಸ್ ವೈ ಅಂದ್ರೆ ಮೇಲ್ ಕ್ರೋಮೋಸೋಮ್ಸ್, ಎಕ್ಸ್ ಎಕ್ಸ್ ಅಂದ್ರೆ ಫೀಮೇಲ್ ಕ್ರೋಮೋಸೋಮ್ಸ್. ಇದೇ ಕ್ರೋಮೋಸೋಮ್ಸ್ ಮೆಟಫರ್ಸ್ನೇ ಸಿನಿಮಾ ಟೈಟಲ್ ಆಗಿ ಇಟ್ಟಿದ್ದಾರೆ ನಿರ್ದೇಶಕರಾಗಿರುವಂತಹ ಸತ್ಯಪ್ರಕಾಶ್ ಅವರು. ಇದೇ 26ಕ್ಕೆ ಎಕ್ಸ್ ಆ್ಯಂಡ್ ವೈ ಸಿನಿಮಾ ರಿಲೀಸ್ ಆಗಿದೆ. ಹಾಗಾದ್ರೆ ಸಿನಿಮಾ ಹೇಗಿದೆ, ಡೈರೆಕ್ಟರ್ ಸತ್ಯಪ್ರಕಾಶ್ ಅವರ ಈ ಬಾರಿಯ ಎಕ್ಸ್ಪೆರಿಮೆಂಟ್ ವರ್ಕೌಟ್ ಆಯ್ತಾ ಸಿನಿಮಾಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಅಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳಿದ್ದಾರೆ. ಎಲ್ಲವೂ ದೈವೇಚ್ಛೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಆದರೆ ಇದೆಲ್ಲವನ್ನ ಹೊರತುಪಡಿಸಿ ವೈಜ್ಞಾನಿಕವಾಗಿ ನೋಡೋದಾದ್ರೆ ಎಕ್ಸ್ ವೈ ಕ್ರೋಮೋಸೋಮ್ ಹಾಗೆ ಎಕ್ಸ್ ಕ್ರೋಮೋಸೋಮ್ ಜೊತೆಗೆ ಬೆರೆತ್ರೆ ಮಗುವಿನ ಜನನವಾಗುತ್ತೆ. ಇದನ್ನ ಕಥೆಯಾಗಿ ಇಟ್ಕೊಂಡಿರುವಂತಹ ನಿರ್ದೇಶಕರು ಒಂದು ಕಾಲ್ಪನಿಕ ಜಗತ್ತಿನಲ್ಲಿ ಇನ್ನೂ ಹುಟ್ಟದ ಆತ್ಮವೊಂದು ತನ್ನ ತಂದೆ ತಾಯಿ ಯಾರು ಅನ್ನೋದನ್ನ ತಿಳಿದುಕೊಳ್ಳುವಂತಹ ಒಂದು ಆಸೆಯನ್ನು ಆಕಾಶ ದೇವತೆಯಲ್ಲಿ ವ್ಯಕ್ತಪಡಿಸುತ್ತೆ. ಆತ್ಮದ ಒತ್ತಾಯದ ಮೇರೆಗೆ ಆಕಾಶ ದೇವತೆ ಆತ್ಮವನ್ನು ಭೂಮಿಗೆ 4 ದಿನಗಳ ಭೇಟಿಗೆ ಕಳಿಸ್ತಾಳೆ. ಜೊತೆಗೆ ತನ್ನ ಭವಿಷ್ಯದ ತಂದೆ ತಾಯಿಯನ್ನು ಒಂದು ಮಾಡುವಂತಹ ಕಾರ್ಯವನ್ನು ಕೂಡ ವಹಿಸ್ತಾಳೆ. ಇಲ್ಲಿ ಭೂಮಿ ಮೇಲೆ ಸತ್ಯಪ್ರಕಾಶ್ ಆತ್ಮದ ತಂದೆಯ ಪಾತ್ರವನ್ನ ವಹಿಸಿದ್ರೆ, ಬೃಂದಾ ಆಚಾರ್ಯ ತಾಯಿಯ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಕ್ರೀಡೆ ಅಂತ ಕರೆಸಿಕೊಳ್ಳುವ ಸತ್ಯಪ್ರಕಾಶ್ ಸಿನಿಮಾದಲ್ಲಿ ಆಂಬೋ ಆಟೋ ಚಾಲಕರಾಗಿದ್ದಾರೆ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಇವರು ಎಮರ್ಜೆನ್ಸಿ ಇದ್ದವರಿಗೆ ಕಷ್ಟ ಕಾಲದಲ್ಲಿ ಚಿಕಿತ್ಸೆ ಸಿಗಲೇಬೇಕು ಅನ್ನೋ ಧ್ಯೇಯವನ್ನ ಇಟ್ಕೊಂಡಿದ್ದಾರೆ. ಕ್ರೀಡೆ ಅಕ್ಕ ಭಾವನ ಜೊತೆಗೆ ಇರ್ತಾರೆ. ಅಕ್ಕ ಭಾವಗೆ ಕ್ರೀಡೆಗೆ ಒಂದೊಳ್ಳೆ ಹುಡುಗಿನ ಹುಡುಕೋದೇ ಕೆಲಸವಾಗಿರುತ್ತೆ. ಆದ್ರೆ ಲೋವರ್ ಮಿಡಲ್ ಕ್ಲಾಸ್ನವರು ಇವರಾಗಿದ್ರಿಂದ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸರಿ ಇರೋದಿಲ್ಲ. ಹಾಗಾಗಿ ಹುಡುಗಿ ಕೂಡ ಇವನಿಗೆ ಸಿಗ್ತಾ ಇರೋದಿಲ್ಲ. ಈ ಕಡೆ ಮಾವನ ಮಗಳನ್ನ ಮದುವೆ ಆಗೋಣ ಅಂತಂದ್ರೆ ಕ್ರೀಡೆಗೆ ಮಾವನ ಮಗಳು ಬೇರೆಯವ್ರನ್ನ ಪ್ರೀತಿ ಮಾಡ್ತಾ ಇರುವಂತಹ ವಿಷಯ ಗೊತ್ತಾಗಿ ಆ ಮದುವೆ ಕೂಡ ಸಾಧ್ಯವಾಗೋದಿಲ್ಲ. ಹಾಗೂ ಹೇಗೋ ಇವೆಲ್ಲವನ್ನ ಹೊರತುಪಡಿಸಿ ಭಾವನ ಜೊತೆಗೆ ಆಸ್ಪತ್ರೆಯಲ್ಲಿ ಕ್ರೀಡೆ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿರುವಂತಹ ಪ್ರತಿಯೊಬ್ಬ ರೋಗಿಗೂ ತನ್ನ ಕೈಲಾದ ಸಹಾಯವನ್ನ ಮಾಡ್ತಾ ಇರ್ತಾನೆ. ಆ ರೋಗಿಗಳ ಪೈಕಿ ಆಶಾ ಎನ್ನುವ ಹುಡುಗಿ ಜೊತೆಗೆ ಕೊನೆಯವರೆಗೂ ಇದ್ದು ಆಕೆಗೆ ಧೈರ್ಯ ತುಂಬಿರ್ತಾನೆ. ಇದೆಲ್ಲದರ ನಡುವೆ ಕ್ರೀಡೆಗೆ ಮದುವೆ ಆಗಬೇಕು ಅನ್ನೋ ಕನಸು ಮಾತ್ರ ಬೆಟ್ಟದ ಹೂವಿನ ಹಾಗೆ ಇರುತ್ತೆ. ಕ್ರೀಡೆಗೆ ಮದುವೆಯಾಗುವ ಬಯಕೆ ಮತ್ತು ಹುಟ್ಟುವ ಆತ್ಮದ ಬಯಕೆ ಎರಡನ್ನೂ ಫುಲ್ಫಿಲ್ ಮಾಡೋಕೆ ಅಂತಾನೆ ಅಥರ್ವ ಪ್ರಕಾಶ್ ನಿರ್ವಹಿಸಿದ ಆತ್ಮದ ಪಾತ್ರ ಆಗಷ್ಟೇ ಮೃತರಾದ ಅನಾಥ ವ್ಯಕ್ತಿಯ ದೇಹವನ್ನ ಸೇರತ್ತೆ. ಅಲ್ಲಿಂದ ಪ್ರಾರಂಭವಾದ ಆತ್ಮದ ಪಯಣ ಚಿತ್ರದ ಉಳಿದ ಭಾಗದಲ್ಲಿ ತನ್ನ ಭಾವಿ ತಾಯಿಯನ್ನು ಹುಡುಕೋದಕ್ಕೆ ಮತ್ತು ಅವಳನ್ನು ತನ್ನ ತಂದೆ ಕ್ರೀಡೆಯೊಂದಿಗೆ ಜೋಡಿ ಮಾಡುವ ಪ್ರಯತ್ನದಲ್ಲೇ ಸಾಗುತ್ತೆ. ಇನ್ನು ಮನೆಯ ಹಿರಿ ಜೀವ ಅಜ್ಜನಿಗೋಸ್ಕರ ತಾಯಿಯ ಒತ್ತಾಯಕ್ಕೆ ಮಣಿದು ಕೃಪಾ ಒಲ್ಲದ ಮನಸ್ಸಿನಲ್ಲಿ ಮದುವೆಗೆ ಒಪ್ಕೊಳ್ತಾಳೆ. ಕೃಪಾ ಪಾತ್ರದಲ್ಲಿ ಬೃಂದಾ ಆಚಾರ್ಯ ನ್ಯಾಯ ಒದಗಿಸಿದ್ದಾರೆ. ಇದೇ ಸಮಯಕ್ಕೆ ಆತ್ಮದ ರೂಪದಲ್ಲಿದ್ದ ವ್ಯಕ್ತಿಯಿಂದ ಕ್ರೀಡೆ ಮತ್ತು ಕೃಪಾ ಮುಖಾಮುಖಿಯಾಗುವ ಸಮಯ ಬರುತ್ತೆ. ಅಲ್ಲಿಂದ ಅಧ್ಯಾಯ ಪ್ರಾರಂಭವಾಗುತ್ತೆ. ಮೊದಲರ್ಧದಲ್ಲಿ ಫನ್ ಕಾಮಿಡಿ ಎಲಿಮೆಂಟ್ಸ್ ಅನ್ನ ನೋಡ್ತೀವಿ. ಅದೇ ಸೆಕೆಂಡ್ ಹಾಫ್ ನಲ್ಲಿ ಕಥೆ ಎಮೋಷನಲ್ ರೂಪ ಪಡ್ಕೊಳ್ತಾ ಹೋಗುತ್ತೆ. ತಂದೆ ತಾಯಿಯನ್ನ ನೋಡಬೇಕು ಅಂತ ಬಯಸಿ ಬಂದ ಆತ್ಮಕ್ಕೆ ಭೂಮಿಯ ಮೇಲೆ ಮನಸ್ಸಿಗೆ ಹಿಂಸೆ ಎನಿಸುವಂತಹ ಕೆಲವು ಘಟನೆಗಳು ನೋಡಿ ಜನ ಯಾಕೆ ಹೀಗೆ ಎನ್ನುವಂತಹ ಪ್ರಶ್ನೆ ಮಾಡಿಕೊಳ್ಳುವಂತೆ ಮಾಡುತ್ತೆ. ಹೇಗೆ ಈ ಆತ್ಮ ಕ್ರೀಡೆ ಮತ್ತು ಕೃಪಾನ ಒಂದು ಮಾಡುತ್ತೆ, ಭೂಮಿಯ ಮೇಲೆ ಇರುವ 4 ದಿನಗಳಲ್ಲಿ ಆತ್ಮ ಏನೆಲ್ಲ ನೋಡುತ್ತೆ, ಯಾವ ವಿಷಯಗಳು ಆತ್ಮಕ್ಕೆ ಮನವರಿಕೆ ಆಗತ್ತೆ ಅನ್ನೋ ಎಲ್ಲಾ ವಿಷಯಗಳಿಗೂ ಸಿನಿಮಾದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಇನ್ನು ಸತ್ಯಪ್ರಕಾಶ್ ತಮ್ಮ ಹಳೆಯ ಚಿತ್ರಗಳಿಗೆ ಹೋಲಿಸಿದ್ರೆ ಒಂದೊಳ್ಳೆ ಉದ್ದೇಶವನ್ನ ಇಟ್ಕೊಂಡು ಈ ಸಿನಿಮಾವನ್ನ ಮಾಡಿರುವ ಹಾಗೆ ಭಾಸವಾಗುತ್ತೆ. ಈಗಿನ ಟ್ರೆಂಡ್ ಅನ್ನು ಕೂಡ ಅವರು ಬದಿಗಿಟ್ಟು ಒಂದೊಳ್ಳೆ ಕಂಟೆಂಟ್ ಅನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಇಲ್ಲಿ ಎಲ್ಲರ ಗಮನ ಸೆಳೆಯೋದು ಅವರು ಓಡಿಸ್ತಾ ಇದ್ದಂತಹ ಆಟೋ ಡಿಸೈನ್ ಮಾಡಿರೋದು ಮತ್ತು ಆ
ಆರ್ಟ್ ತಾಂತ್ರಿಕವಾಗಿ ಉತ್ತಮವಾಗಿ ಬಂದಿದೆ. ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿ ನಟನೆಗೂ ಕೂಡ ಸೈ ಎನಿಸಿಕೊಂಡಿದ್ದಾರೆ ನಿರ್ದೇಶಕ ಸತ್ಯಪ್ರಕಾಶ್ ಅವರು. ಇನ್ನು ಕಥೆಯನ್ನ ಹೇಳುವಲ್ಲಿ ಕೆಲವು ಸಣ್ಣ ತಪ್ಪುಗಳನ್ನು ಕೂಡ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಚಿತ್ರದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಪಾತ್ರಗಳನ್ನ ಹಾಕಿರುವ ಹಾಗೆ ಭಾಸವಾಗುತ್ತೆ. ಆಯಾ ಪಾತ್ರಗಳಿಗೆ ಸರಿಯಾದ ಅಂತ್ಯ ಕೂಡ ಮಿಸ್ಸಿಂಗ್ ಅನ್ಸುತ್ತೆ. ಇನ್ನು ದೊಡ್ಡಣ್ಣ ಅವರ ಭಾವನಾತ್ಮಕ ಡೈಲಾಗ್ ಎಲ್ಲರನ್ನ ಮೆಚ್ಚಿಸುತ್ತೆ. ಸುಂದರ್ ವೀಣಾ ಮತ್ತು ಹರಿಣಿ ಜೋಡಿ ಫನ್ ಎಲಿಮೆಂಟ್ ಅನ್ನ ಈ ಚಿತ್ರಕ್ಕೆ ನೀಡುತ್ತೆ. ಹಾಗೆ ಚಿತ್ರದ ಸಂಗೀತ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆಶಾ ಕ್ಯಾರೆಕ್ಟರ್ ಮಾಡಿದ ಅಯಾನ ತನ್ನ ಕಲೆಯನ್ನ ತೋರಿಸೋದಕ್ಕೆ ಒಳ್ಳೆ ಅವಕಾಶ ಈ ಚಿತ್ರದಲ್ಲಿ ಸಿಕ್ಕಿದೆ. ಹಾಗೆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಇನ್ನು ಆತ್ಮದ ರೂಪದಲ್ಲಿ ಬಂದಿರುವ ಅಥರ್ವ ಪ್ರಕಾಶ್ ಸಿನಿಮಾ ಮುಗಿಯೋವರೆಗೂ ಒಂದು ಮುಗ್ಧ ನಗುವನ್ನ ಮುಖದಲ್ಲಿ ಕ್ಯಾರಿ ಮಾಡಿರೋದು ಗಮನಿಸಬೇಕಾದಂತಹ ವಿಷಯ. ಒಟ್ಟಾರೆ ಎಕ್ಸ್ ಅಂಡ್ ವೈ ಒಳ್ಳೆಯ ಉದ್ದೇಶದಿಂದ ಜನರನ್ನ ರಂಜಿಸೋದಕ್ಕೆ ತೆರೆಗೆ ಬಂದಿದೆ. ಉಪದೇಶ ಕೊಡುವ ಕೆಲವು ಸೀನ್ಗಳು ಹೆಚ್ಚು ಸಮಯವನ್ನ ತೆಗೆದುಕೊಂಡಿದೆ. ಇದರಿಂದ ಸ್ವಲ್ಪ ಲ್ಯಾಗ್ ಆಗಿದೆ ಸಿನಿಮಾ ಅಂತ ಅನ್ಸುತ್ತೆ. ಅದನ್ನ ಹೊರತುಪಡಿಸಿದ್ರೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿದ್ದು ಈ ರೀತಿಯಾದಂತಹ ಒಂದು ಹೊಸ ಕಾನ್ಸೆಪ್ಟ್ ಜನರಿಗೆ ಇಷ್ಟವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.